ರಾಹುಲ, ನಾ ಹೇಳಿದ್ದೆಲ್ಲ ರೆಡಿ ಆಗೈತಾ? ಎಲ್ಲ ಅರೇಂಜ್ಮೆಂಟ್ಸು ನಾ ಅಂದ್ಕೊಂಡಿದ್ದ ಪ್ರಕಾರನೇ ಆಗ್ಬೇಕು, ಯಾವುದೂ ಹೆಚ್ಚು ಕಮ್ಮಿ ಆಗ್ಲಂಗೆ. ರಾಹುಲ್, ನಾನು ನಿನ್ಗೆ ಮೊದಲೇ ಹೇಳತ್ತೀನಿ, ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ನಿನಗೆ ಈಗ. ಇನ್ನೇನಪ್ಪ, ನನ್ನ ಕಾಲ ಮುಗಿತಾ ಬಂತು, ಮುಂದಿನೆಲ್ಲ ನೋಡ್ಕೊಂಡು ಹೋಗ್ಬೇಕಾದವು ನೀನು. ಇನ್ನೇ ನಿನ್ನ ಎಜುಕೇಷನ್ನು ಮುಗಿತಾ ಬಂತು. ಅದಕ್ಕೆ ಈ ಸಲ ಪೂರ್ತಿ ಈ ಬಿಸ್ನೆಸ್ ಪಾರ್ಟಿದ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಿಂಗೆ ಕೊಡತ್ತೇನೆ. ಸೊ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಬಂದಿರೋ ಗೆಸ್ಟ್ಗಳು ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಪ್ರತಿಯೊಬ್ಬರು ಖುಷಿಯಾಗಿ ಆ ಪಾರ್ಟಿನ ಅಟೆಂಡ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಪಾರ್ಟಿ ನಮ್ಗೆ. ಯಾಕಂತಂದ್ರೆ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟು ಇದ್ರ ಮೇಲೆ ನಿಂತಿರೋದು. ಅರ್ಥ ಆಯ್ತಲ್ಲ? ಹ್ಞೂ ಅಪ್ಪಾಜಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಪ್ರತಿಯೊಂದು ನಾನೇ ಖುದ್ದಾಗಿ ನಿಂತು ಅರೇಂಜ್ಮೆಂಟ್ ಮಾಡ್ತೀನಿ. ಏನೂ ಹೆಚ್ಚು ಕಮ್ಮಿ ಆಗೋದಿಲ್ಲ. ನಾನು ಪ್ರತಿಯೊಂದನ್ನು ಕೇರ್ ಮಾಡ್ತೀನಿ ಅಪ್ಪಾಜಿ. ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸರಿ, ಬಂದಿರೋ ಗೆಸ್ಟ್ಗೆಲ್ಲ ರಿಟರ್ನ್ ಗಿಫ್ಟ್ ಅರೇಂಜ್ಮೆಂಟ್ ಆಗೈತಾ? ಹಾಂ ಅಪ್ಪಾಜಿ, ಎಲ್ಲ ಅರೇಂಜ್ಮೆಂಟ್ಸು ಆಗೈತಿ. ಸರಿ, ಫುಡ್ ಮೆನು ಒಂದ್ಸಲ ತೋರಿಸ್ಬೇಡಿ ನನಗೆಲ್ಲ. ನಿಂಗೆ ಸೆಲೆಕ್ಟ್ ಮಾಡಂತ ಹೇಳಿದ್ದೆ, ಒಂದ್ಸಲ ನಾವು ಕ್ರಾಸ್ ಚೆಕ್ ಮಾಡ್ತೀನಿ. ಸರಿ ಅಪ್ಪಾಜಿ, ಯಾವಾಗಲೂ ನಮ್ಮದು ಫ್ಯಾಮಿಲಿ ಕೇಟ್ರಿಂಗ್ ಹೇಳ್ತೀವಲ್ಲ, ಅವ್ರಿಗೆ ಹೇಳಿ ನಾನು ಈ ಸಲನು. ದಟ್ಸ್ ಗುಡ್. ಎಲ್ಲರಿಗೂ ಇನ್ವೈಟ್ ಮಾಡಿಯಲ್ಲ. ಸ್ಪೆಷಲಾಗಿ ನಮ್ಮ ನ್ಯೂ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಲ್ಲ, ಮಿಸ್ಟರ್ ವೀರೇಂದ್ರ, ಅವ್ರಿಗೆ ಮಾಡಿದ್ರಲ್ಲ? ಹಾಂ, ಅವ್ರ ಮನೆಗೆ ಇನ್ವಿಟೇಷನ್ನ ಕಳಿಸಿದ್ದೀನಿ ಅಪ್ಪಾಜಿ. ಆಮೇಲೆ ಖುದ್ದಾಗಿ ಒಂದ್ಸಲ ನಾನು ಕಾಲ್ ಮಾಡಿ ಕರ್ತೀನಿ. ಹೌದಾ? ದಟ್ಸ್ ಓಕೆ. ರೀ ಬರ್ರಿ ನಾಷ್ಟಕ್ಕೆ. ಪೂಜಾ, ನೀನು ಯಾವಾಗ ಬಂದಿ? ಯಾಕ್ರಿ, ನಿಮ್ಮ ಹೆಂಡತಿ ಮಕ್ಕಳದ್ದು ನೆನಪ ಇಲ್ಲ ಅಂತ ಕಾಣಿಸ್ತೈತಿ. ಬೆಳಗಿಂದ ಬನ್ನಿ, ನೀವು ಹೇಳಿದ್ರಲ್ಲ ಲಘು ಬಾ ಪಾರ್ಟಿ ಐತಿ ಅಂತ ಹೇಳಿ, ಅದಕ್ಕೆ ಬಂದೆ. ಹೌದಲ್ಲ, ನಂಗೆ ಈ ಪಾರ್ಟಿ ಕತ್ತಲಾಗ ಏನೂ ನೆನಪಿಗೆ ಬರತ್ತಿಲ್ಲ ನೋಡು. ಸರಿ, ಬರ್ತೀನಿ. ರೀ, ನಿಮ್ಮ ಹತ್ರ ಏನು ಹೇಳಬೇಕಿತ್ರಿ? ಏನು ಪೂಜಾ, ಅರೇಂಜ್ಮೆಂಟ್ ಮಾಡೋಕ್ಕೆ ಮೊದಲ ಟೈಮ್ ಇಲ್ಲ. ನಾನು ರಾಹುಲ್ ಬಡ್ದಾಡತ್ತೇವೆ. ಏನು ನಿಂದು? ಅಲ್ಲ ರೀ, ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಬಿಸ್ನೆಸ್ ಪಾರ್ಟ್ನರ್ ಕರಿಬೇಕು ಅಂತೆಲ್ಲ ಅನ್ನತ್ತೀರಿ. ಸ್ವಂತ ಹೊಟ್ಟೆ ಹುಟ್ಟಿದ ಮಗಳ ನಾಳೆನ ಕರಿಬೇಕಂತ ಅನಿಸ್ಲಿಲ್ಲ ನಿಮಗೆ? ಯಾಕೆ ಅನಿಸ್ಲಿಲ್ಲ? ನಿನಗೆ ಫೋನ್ ಮಾಡಿ ಹೇಳಿದ್ದೆಲ್ಲ, ಬಿಸ್ನೆಸ್ ಪಾರ್ಟಿ ಐತಿ, ಅವ್ರನ್ನೂ ಕರೆದು ಬಾ ಅಂತ ಹೇಳಿ. ಹೇಳಿದ್ರಪ್ಪ, ನೀವೇನೋ ಹೇಳಿದ್ರಿ, ಆದ್ರೆ ನಿಮ್ಮ ಮಗಳು ಕೇಳಬೇಕಲ್ಲ ನನ್ನ ಮಾತು. ನಾನೇನೋ ಕರೆದೆ, ಅದಕ್ಕೆ ಈಗ ಮೊದ್ಲಿನಂಗೆ ಅಲ್ಲ ಮಮ್ಮಿ, ಈಗ ನನ್ನ ಮದುವೆ ಆಗೈತಿ, ನನ್ನ ಗಂಡಗೆ ಹಂಗೆ ನೀ ಹೇಳಿದ್ರೆ ನಾವು ಬರಂಗಿಲ್ಲ, ಪಪ್ಪಾರ ಫೋನ್ ಹಚ್ಚಿ ಕರೆದ್ರೆ ಅಷ್ಟೇ ಬರ್ತೇವೆ ಅಂತಂದ್ಲು. ಅದಕ್ಕೆ ನೀವೊಂದು ಮಾತು. ಏನು? ನಾನು ಕರಿಬೇಕಂತ ಅವ್ರನ್ನ? ನಾವು ಕರೆದು ಎಲ್ಲರ ಮುಂದೆ ಇಂಥವ್ನ ನಳೆಯ ಅಂತ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿತ್ತ? ಅದಕ್ಕೆ ಅವ್ರು ಬರಬಾರ್ದು ಅಂತಲೇ ಕಾಲ್ ಮಾಡಿಲ್ಲ. ನಾನು ಪೂಜಾನ ಕಡೆ ಹೇಳಿ ಕಳಿಸಿದ್ದೆ. ಈಗ ನನ್ನ ಮಗಳು ಹಠ ಹಿಡ್ದಾಳಂತಲ್ಲ. ಹಾಂ, ಏನಾಯ್ತು? ಅಲ್ಲ ರೀ, ಏನು ಯೋಚನೆ ಮಾಡತ್ತೀರಿ ನೀವು? ಈಗ ನಮ್ಮಮ್ಮ ಫೋನ್ ಮಾಡಿ ಕರೆಯಂಗಿಲ್ಲ, ತಮ್ಮನಿಗೆ ಫೋನ್ ಮಾಡಿ ಕರೀರಿ. ಹಾಂ, ಅದಕ್ಕೇನಂತ? ಕರಿತೀನಪ್ಪ, ಕರಿತೀನಿ. ನೀ ಅಂತಲ್ಲಿ ಕೆಡ್ಸ್ಕೊಬೇಡ, ಕರಿತೀನಿ. ಹಂಗಾದ್ರೆ ಸರಿ. ಸರಿ, ನಾಷ್ಟಕ್ಕೆ ಮಾಡ್ತೀನಿ. ಹೋಗೋರು, ಬರ್ತೀನಿ. ಅಪ್ಪಾಜಿ, ಏನಪ್ಪ? ಏನಾಯ್ತು? ಏನಿಲ್ಲ. ಅದು ಆ ತಮ್ಮನಿಗೆ ಒಂದು ಫೋನ್ ಮಾಡಿ ಕರಿಪ್ಪ. ನಾನಾ? ನೀನ ಕರಿ. ಅಲ್ಲ ಅಪ್ಪಾಜಿ, ಮಾಮಾಗ ನೀನೇ ಒಂದು ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ನೋಡು ರಾಹುಲ, ನಾ ಹೇಳಿದಷ್ಟು ಮಾಡು. ನೀ ಹೇಳಿದ್ದು ನಾ ಮಾಡೋಕ್ಕಾಗಿಲ್ಲ. ನಂಗೆ ಸ್ವಲ್ಪ ಕೆಲಸ ಐತಿ, ನಾ ಹೊರಗೆ ಹೋಗ್ಬೇಕು. ಅಪ್ಪಾಜಿ ಯಾಕೆ ಹಿಂಗೆ ಹೇಳಿದ್ರು? ಅಲ್ಲ, ನಾ ಕಾಲ್ ಮಾಡೋಕ್ಕಿಂತ ಅವ್ರು ಕಾಲ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸರಿ, ನಾನೇ ಕಾಲ್ ಮಾಡಿ ಕರಿತೀನಿ. ಅಮ್ಮು, ಓ ಅಲ್ಲದ್ಯಾ? ಅಮ್ಮು, ಎಷ್ಟೊತ್ತಮ್ಮ ಅಲ್ಲಿ ಫೋನ್ ಮಾಡಿದ್ರು, ಹೋಗ್ಬೇಕಲ್ಲ ನಾವು ಇಷ್ಟೊತ್ತಿಗೆ. ಅವರು 7 ಗಂಟೆಗೆ ಪಾರ್ಟಿ ಚಾಲು ಅಂತ ಹೇಳ್ಯಾರ. ನೀನು ನೋಡಿದ್ರೆ ಇನ್ನೂ ರೆಡಿ ಹಾಕೊಂತ ನಿಂತೀಯ. ಓ, ಅಪ್ಪಾಜಿ ಫೋನ್ ಮಾಡಿದ್ರಾ ಮಾಮ ನಿಂಗೆ? ಅಯ್ಯೋ, ಸಿದ್ಧಾರ್ಥ್ ಮಾಮ ಫೋನ್ ಮಾಡಿಲ್ಲ. ನಿಮ್ಮ ಅಣ್ಣ ಫೋನ್ ಮಾಡಿದ್ದ ಅಂತ ಹೇಳಿದ್ರಾಗೆ ಸಿಟ್ಟು ಬರ್ತಿತ್ತೋ ಏನೋ. ಅದ್ರಾಗ ಇವ್ರು ಅವಾಗ ಬರೀ ಹೇಳಿಬಿಟ್ಟಾಳಿಕಿ, ಅಪ್ಪ ಫೋನ್ ಮಾಡಿ ಕರೆದ್ರಷ್ಟೇ ಬರ್ತೀನಿ ಅಂತೇಳಿ. ಈಗೇನಾರ ನಿಮ್ಮ ಅಪ್ಪ ಫೋನ್ ಮಾಡಿಲ್ಲ ಅಂತ ಹೇಳಿದ್ರೆ
ಈಕೆ ಬರೋದನೇ ಇಲ್ಲ. ಅಷ್ಟು ಹಠ ಮಾಡಿ ನನ್ನ ಹೆಂಡತಿ. ಬೇಡ. ಹ್ಞೂ ಅಮ್ಮ, ಫೋನ್ ಮಾಡಿದ್ರೆ ಅದಕ್ಕಂದಲ್ಲ ನಿಂಗೆ ರೆಡಿ ಆಗು ಅಂತ ಹೇಳಿದ್ದೆ. ರೆಡಿ ಆದೆ ನೀನು? ಹ್ಞೂ ಮಾಮ, ರೆಡಿ ಆಯ್ತು. ನೋಡು ನಾ ಹೆಂಗೆ ಕಾಣತೀನಿ. ಮಸ್ತ್ ಕಾಣತಿ. ಸಿಂಪಲ್ಗೆ ಭಾಳ ಚಂದ ಕಾಣತಿ ನೋಡಿ. ಅಲ್ಲ ಅಮ್ಮ, ನಿನ್ಗೆ ಈ ಸೀರೆ ಎಲ್ಲ ಉಟ್ಕೊಂಡು ಅಭ್ಯಾಸ ಇಲ್ಲಲ್ಲ, ಯಾವುದಾದ್ರೂ ಒಳ್ಳೆ ಡ್ರೆಸ್ ಹಾಕೋಬೇಕಿಲ್ಲ? ಬೇಡ ಮಾಮ, ಹಾಕೋಬೇಕಂತ ಇತ್ತು. ಆದ್ರೆ ಈಗಷ್ಟೇ ಮದುವೆ ಆಗೈತಿ. ಅದ್ರೊಳಗೂ ನಾನು ನಿನ್ನ ಹೆಂಡತಿ ಹೆಂಗಿರ್ಬೇಕು ನಾ ಹಂಗೆ ಇರ್ಬೇಕು. ಬಿಸ್ನೆಸ್ ಪಾರ್ಟಿ ಅಲ್ಲ, ಅದಕ್ಕೆ ಸ್ವಲ್ಪ ಪಾರ್ಟಿ ವೇರ್ ಹಾಕೊಂಡೇನಷ್ಟು. ಹೌದಾ, ಸರಿ, ಟೈಮ್ ಆಗೈತೆ, ನಡಿ ಹೋಗು ನೀನು. 10 ನಿಮಿಷ ಮಾಮ, ರೆಡಿಯಾಗಿ ಬರ್ತೀನಿ, ನೀ ಹೋಗಿರ. ಹೌದಾ, ಸರಿ, ಲಘು ಬಾ. ಯಾಕಪ್ಪ? ಅಲ್ಲ, ಪೂಜಾವ ಲಗುನ ಬಾ ಅಂತ ಹೇಳಿದ್ಲ ತಮ್ಮನಿ. ಇನ್ನ 6:30 ಆದ್ರೂ ಇಲ್ಲೇ ಇದಿರ್ಲಪ್ಪ. ಅಲ್ಲಿ ಮಟ್ಟ ಹೋಗ್ಬೇಕು ನೀವು. ಹೆಂಗೆ ಹೋಗೋರು ನೀವು? ಅವ್ವ, ಅದು ನನ್ನ ದೋಸ್ತನ ಬೈಕ್ ಕೇಳೇನಿ. ಅದಕ್ಕೆ ಭಾಳ ಲೇಟ್ ಆಕೈತಲ್ಲ ಬರೋದು. ಹೆಂಗೆ ಬರೋದು ಬಸ್ಸಿಗದು? ಅದಕ್ಕೆ ಬೈಕ್ ತೊಗೊಂಡು ಹೋಗ್ಬೇಕಂತ ಅದಕ್ಕೆ ತಡ ಆಯ್ತು. ಹೌದಾ? ಅಮ್ಮ ರೆಡಿ ಆಗತ್ತಾಳ? ಹ್ಞೂ ಅವ್ವ, ರೆಡಿ ಆಗ್ಯಾಳ. ಅವ್ವ, ಅದು ನಂಗೆ ಸಿದ್ಧಾರ್ಥ ಮಾವ ಫೋನ್ ಹಚ್ಚಿಲ್ಲ. ರಾಹುಲ್ ಫೋನ್ ಹಚ್ಚಾನ. ಅದಕ್ಕೆ ನಾನು ಅವನ ಮುಂದೇನು ಹೇಳಕ್ಕೆ ಹೋಗಿಲ್ಲ. ಮತ್ತೆ ಜಗಳ ಮಾಡ್ಕೊಂಡು ನಿಲ್ತಾಳೆ. ಅದಕ್ಕೆ ನೀನು ಏನು ಹೇಳಕ್ಕೆ ಹೋಗ್ಬೇಡ. ಸಿದ್ಧಾರ್ಥ ಮಾಮನ ತಮ್ಮನಿಗೆ ಫೋನ್ ಮಾಡಿದ್ದ ಅಂತ ಹೇಳ್ಬಿಡು. ಹೌದಾ, ಸರಿಪ್ಪ, ಆಯ್ತು. ಅವ್ವ, ಮಗಳ ಸುಮಾ, ಯಾಕಪ್ಪಾಜಿ, ಏನಾತ? ಯಾಕವ್ವ ಮೂರತ್ತು ಹಿಂಗಂತರ ಗಂಟು ಮರಿ ಹಾಕೊಂಡು ಕುಂತಿರ್ತೀನಿ ನನ್ನ ಮಗಳು. ಹೇಳು, ಎದ್ದು ನಿಮ್ಮ ಕೈ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಹೋಗು. ನಿನ್ನ ಜೀವನದಾಗ ಇನ್ನೆಲ್ಲ ಒಳ್ಳೇದಾಗ್ತಿದ್ದಿ. ಯಾಕೆ ಮಗಳ ಹಂಗತ್ತಿ? ನನ್ನ ಗೆಳೆಯಾದ ಗೊತ್ತಿರೋದು ಒಂದು ಅರಬಿ ಅಂಗಡಿ ಐತ್ವ. ಅಲ್ಲಿ ಒಬ್ರು ಕೆಲ್ಸಕ್ಕೆ ಬೇಕಾಗ್ಯಾರಂತ. ತಿಂಗಳ 10,000 ರೂಪಾಯಿ ಪಗಾರ ಕೊಡ್ತಾರಂತ. ಮತ್ತು ಊಟನೂ ಅವ್ರದ್ದೇ ಇರ್ತೈತಂತ. ಅದಕ್ಕೆ ನನ್ನ ಮಗಳಿಗೊಂದು ಕೆಲಸ ಇದ್ರೆ ಕೊಡಿಸ್ರಿ ಅಂತ ಅವ್ರಿಗೆ ಹೇಳಿದ್ನಿ. ಅವ್ರು ಇವತ್ತು ಹೇಳಿದ್ರು. ಹೊಕ್ಕೇನ್ವಾ ನಾಳಿಂದ. ನಾ ಯಾಕೆ ಮಗಳ ಸುಳ್ಳು ಹೇಳಿ? ನಿಜವಾಗ್ಲೂ ನೀನು ಹಿಂಗೆ ಮನ್ಯಾಗ ಕುಂತಿರೋದು ನೋಡಕ್ಕೆ ನನ್ನ ತಂದೆ ಆಗತ್ವ. ಅದಕ್ಕೆ ಕೇಳ್ಕೊಂಡು ಬನ್ನಿ ಹೇಳಿದ್ರು. ನಿಮ್ಗೆ ಇಷ್ಟ ಅಲ್ವಾ? ಮತ್ತೆ ನಿಮ್ಗೆ ಇಷ್ಟ ಇದ್ರೆ ಅಷ್ಟೇ ಹೋಗು, ಬಲವಂತ ಏನಿಲ್ಲ. ನೋಡು, ನಮ್ಮಪ್ಪ ಹೇಳಿದ ಕೂಡಲೇ ಒಂದು ನನಗೆ ಕೆಲಸ ಹುಡ್ಕೊಂಡ ಬಂತ ಅನ್ನೋದು ಮನಸ್ಸಿನಾಗ ಇಟ್ಕೊಕ್ ಹೋಗ್ಬೇಡ ನೀನು ಸುಮಾ. ಇಲ್ಲಪ್ಪ, ಇಲ್ಲ, ನಾ ಹೇಗೆ ಇಟ್ಕೊಳ್ಳಿ? ನಾನು ಹೇಳಿದ್ದಲ್ಲ ನಿಂಗೆ, ನಾನು ಇದ ನಮ್ಮನೆ ಆಗ್ಬಿಟ್ರೆ ನನ್ಗೆ ಹುಚ್ಚ ಹಿಡ್ತೈತಪ್ಪ. ಆದಷ್ಟು ಹೊರಗೆ ಹೋಗಿ ಮಂದಿ ಜೊತೆ ಬೆರೆತ್ರೆ ನಾ ಆರಾಮಾಗಿರೋದು. ಆಗ್ತಿದ್ನೆಲ್ಲ ಮರೆಯಕ್ಕೆ ನನಗೂ ಸಾಧ್ಯ ಆಗೋದು. ನಾನು ಹೋಗ್ತೀನಪ್ಪ, ನಾಳಿಂದ ನಾನು ಹೋಗ್ತೇನೆ. ಹಿಂಗೆ ಹೇಳಿದ್ರೆ ನಾನು ತಪ್ಪಿಗೋಕೆ ಹೋಗ್ಬೇಡ್ರಿ. ಈಗ ಎಷ್ಟು ದಿನ ಆಗೈತಿ? ಭಾಳ ದಿನ ಸಹಿತ ಆಗಿಲ್ಲ. ಇಷ್ಟು ಲಘು ಮಗಳನ್ನ ಹೊರಗೆ ದುಡ್ಯಾಕೆ ಕಳ್ಸಿದ್ರೆ ನೋಡಿದ ಮಂದಿ ಏನು ಅನ್ಕೋತಾರೆ ನಿಮ್ಮ ಬಗ್ಗೆ? ಯಾಕವಾ? ಏನು ಅನ್ಕೋತಾರ? ಮಂದಿಗೆ ಅಂಜಿ ಜೀವನ ಮಾಡೋದಿದ್ರೆ ನೀನು ಗಂಡನ ಮನೆಗೆ ಇರಬಾರ್ದಾಗಿತ್ತು. ಯಾಕಂತಂದ್ರೆ ನನ್ನ ಮಗಳು ಬಾಳೆ ಅರ್ಧ ಹಿಂಗಾಗಕ್ಕೆ ಕಾರಣನ ನೀನ. ಯಾಕೆ ರೇಖಾ? ಯಾಕೆ ಆಕೆ ಜೀವನದಾಗ ಏನಾದರೂ ನಿನ್ಗೆ ಯಾಕೆ ಸಂತೋಷನೇ ಇರಂಗಿಲ್ಲ? ನೀನು ಅವ್ನ ಕಡೆ ರೊಕ್ಕ ಇಸ್ಕೊಳ್ಳಿ ಇಷ್ಟೆಲ್ಲ ಮಾಡಲಿ ಇದ್ದಿದ್ರ ಕಮ್ಮಗ ನಾವು ನೋಡಿದ ಹುಡುಗನ ಮದುವೆ ಅವನು ಆರಾಮ ಇರ್ತಿದ್ಲ ನನ್ನ ಮಗಳು. ಇಷ್ಟೆಲ್ಲ ಆಕೆ ಜೀವನದಾಗ ಆಟ ಆಡಿ ಈಗ ಆಕೆ ಜೀವನದಾಗ ಏನೋ ಒಂದು ಒಳ್ಳೇದು ಒಂದು ಸಣ್ಣ ಎಳ್ಳು ಕಾಲದಷ್ಟು ಒಳ್ಳೇದು ಹಾಕಿದ್ರು ನಿನ್ನ ಮನಸ್ಸಿಗೆ ಆಗಿಲ್ಲ ಅಲ್ಲ? ನಿನಗೂ ಒಂದು ಹೆಣ್ಮಗಳದ, ನೆನಪಿಟ್ಕೋ. ಏನಾರ ಮಾಡ್ಕೊರಿ, ಏನಾರ ಹೇಳಿದ್ರೆ ಇದೊಂದು ನೋಡುವ ಸುಮ, ನೀ ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ಇಂಥವ್ರು ಜಗತ್ತಿನ ತುಂಬ ಇರ್ತಾರೆ. ನಾಳೆ ನೀ ಕೆಲ್ಸಕ್ಕೆ ಹೊಂಟಿ ಅಂತಂದ್ರೆ ಮೂಗ್ ತೋರಿಸಿ ಇಂಥವ್ರು ಹೇಳೋ ರಗಡ್ ಜನ ಇರ್ತಾರೆ. ಇಂಥವೆಲ್ಲ ಕೇಳಿ ಗಟ್ಟಿಗೆ ಜೀವನ ಮಾಡ್ತೀನಿ ಅಂತಂದ್ರೆ ಅಷ್ಟೇ ನೀನು ನೌಕರಿ ಮಾಡಕ್ಕೆ ಹೋಗುವ. ಇಲ್ಲ ಅಂತಂದ್ರೆ ಬೇಡ, ಮನ್ಯಾಗ ಇದ್ದು ಬಿಡು. ಇಲ್ಲವಾ? ಇಂಥವೆಲ್ಲ ಸಾಮಾನ್ಯ. ಯಾರೋ ಒಬ್ರು ಜೀವನ ಎಡವಿದ್ರೆ ಅದನ್ನ ಕಾಲು ಎಳ್ಯಾಕ ಮಂದಿ ಎಲ್ಲ ನೋಡ್ಕೊಂತ ನಿಂತಿರ್ತಾರೆ. ಇವಾಗ ಕಾಲು ಎಳೀಲಿ ಅಂತ ಹೇಳಿ ನಾ ಯಾಕವ ಇಂಥವ್ರಿಗೆಲ್ಲ ಕಿವಿ ಕೊಡ್ಬೇಕು? ನನ್ನ ಜೀವನ ನಂದಾತು, ನನ್ನ ಅಪ್ಪ ಅವ ಅಷ್ಟೇ ನನ್ನ ಜೀವನದಾಗಿರೋದು. ನಾ ತಲೆ ಕೆಡ್ಸ್ಕೊಂಗಿಲ್ಲ. ಆತ್ ಮಗಳ ಆತ್. ನಾಳಿಂದ ನೀ ಕೆಲ್ಸಕ್ಕೆ ಹೋಗು. ನೋಡುವ, ನಿನಗೆ ಏನಾರ ಬೇಕಿದ್ರೆ ನನಗೆ ಹೇಳ, ತಂದು ಕೊಡ್ತೇನೆ. ಆತಪ್ಪ, ಆತ. ಹೆಂಗೆ ಹೋಗ್ತೀವ ನಾಳಿಂದ? ಬಸ್ಸಿಗೆ ಹೋಗ್ತೀನಪ್ಪ, ಬಸ್ಸಿಗೆ ಹೋಗ್ತೀನಿ. ಬಸ್ಸಿಗೆ ಹೋಗ್ತೀಯಾ? ಆತಪ್ಪ. ನಾಳೆ ಒಂದಿನ ನಿನ್ನ ಅಂಗಡಿ ತೋರಿಸ್ಬೇಕಲ್ಲ, ನಾನು ನಿನ್ನ ಜೊತೆ ಬರ್ತೇನೆ ಒಂದಿನ. ನಾಡಿದ ನಂತರ ನೀ ಒಬ್ಬಕ್ಕೆ ಹೋಗುವಂತೆ. ಆತಪ್ಪ, ನೀ ಹೇಳ್ದಂಗೆ